ಹಲೋ ವೀಕ್ಷಕರೇ, ನಮಸ್ಕಾರ. ಇವತ್ತು ನಾನು ವರಮಹಾಲಕ್ಷ್ಮಿಗೆ ಯಾವ ಥರ ಸಿಂಪಲ್ಲಾಗಿ ಸೀರೆ ಉಡಿಸ್ಬೋದು ಅಂತ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ಬನ್ನಿ ನೋಡೋಣ. ಮೊದಲನೇದು, ನಾನು ಸೀರೆ ಫುಲ್ಲಾಗಿ ಓಪನ್ ಮಾಡಿಕೊಂಡು ಅದನ್ನು ಸ್ಟೆಪ್ ಬೈ ಸ್ಟೆಪ್ಪು ಯಾವ ಥರ ಒಂದು ಇಂಚಲ್ಲಿ ಯಾವ ಥರ ಮಡಿಕೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಪೂರ್ತಿ ಸೀರೆನೂ ಮಾಡ್ಕೊಳ್ತಾ ಇದ್ದೀನಿ. ನಾನು ಬ್ಲೌಸನ್ನು ಸಪ್ರೇಟಾಗಿ ಸೆರ್ಗಿಗೆ ಮಾಡ್ತಾ ಇದ್ದೀನಿ. ಈ ಸೆರ್ಗಲ್ಲಿ ತೊಗೊತಾ ಇಲ್ಲ. ಪೂರ್ತಿ ಸ್ಟೆಪ್ ಬೈ ಸ್ಟೆಪ್ಪು ಕ್ಲೀನಾಗಿ ಆ ಕಡೆ ಸೈಡು ಈ ಕಡೆ ಸೈಡು ಜೋಡಿಸ್ಕೊಂಡು, ಆ ಕಡೆ ಸೈಡು ಸ್ವಲ್ಪ ಕ್ಲಿಪ್ಗಳು ಹಾಕ್ಕೊಂಡು ಈ ಕಡೆನೂ ಕ್ಲಿಪ್ ಹಾಕ್ಕೊಂಡು ಜೋಡಿಸ್ಕೊತಾ ಇದ್ದೀನಿ. ಸಮನಾಗಿ ಜೋಡಿಸ್ಕೊತಾ ಇದ್ದೀನಿ. ಮಧ್ಯೆ ನೋಡ್ಕೊತಾ ಇರಬೇಕು ಅದು ಸಮನಾಗಿ ಬರ್ತಾ ಇದೆಯೋ ಇಲ್ವೋ ಅಂತ ನೋಡಿಕೊಂಡು ಪೂರ್ತಿ ಸ್ಟೆಪ್ಪನ್ನು ಮಾಡಿ ಲಾಸ್ಟಿಗೆ ಒಂದ್ಸಲ ಫೈನಲ್ ಆಗು ಒಂದ್ಸಲ ನೋಡ್ಕೊಬೇಕು. ಮಧ್ಯೆ ಸಮ ಭಾಗಕ್ಕೆ ಒಂದು ಕ್ಲಿಪ್ ಹಾಕ್ಕೊಬೇಕು. ಆ ಕಡೆ ಸೈಡು ಒಂದ್ಸಲ ಮಧ್ಯೆ ನರಿಗೆಗಳನ್ನ ಜೋಡಿಸ್ಕೊತಾ ಇರಬೇಕು, ಹಾಕ್ಕೊತಾನೆ ಇರಬೇಕು. ಇಲ್ಲಾಂದರೆ ಮಧ್ಯದಲ್ಲಿ ಸಣ್ಣ ಪುಟ್ಟ ನರಿಗೆ ಒಳಗಡೆ ಫೋಲ್ಡ್ ಆದರೆ ಗೊತ್ತಾಗೋದಿಲ್ಲ. ಆ ಥರನೇ ಸಮಾನಾಗಿ ಮಾಡಿಕೊಂಡು ಸೆರಗು ಸೇರಿನೇ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಇದು ಸೀರೆಗೆ ಬ್ಲೌಸ್ ಪೀಸೇ ಸಪ್ರೇಟ್ ಬಂದಿತ್ತು, ಹಾಗಾಗಿ ನಾನು ಸೆರಗಲ್ಲಿ ಇದು ಮಾಡಲಿಲ್ಲ. ಬ್ಲೌಸ್ ಪೀಸಲ್ಲಿ ಸೆರಗು ಮಾಡೋಣ ಅಂಥೇಳಿ ಈ ಥರ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಅಗ್ಲನಾಗಿ ಚೆನ್ನಾಗೂ ಡಬಲ್ ಕಲರಲ್ಲಿ ಕಾಣುತ್ತೆ. ಅದು ಬಾದಾಮಿ ಕಲರ್ ಅಲ್ಲ, ಮಧ್ಯೆ ರೆಡ್ ಕಲರ್ ಅಲ್ಲ, ಹಂಗೆ ಕಾಣುತ್ತೆ ಅಂತ ನಾನು ಹಂಗೆ ಮಾಡ್ಕೊಂಡಿದ್ದೀನಿ. ಮೊದಲನೇದಾಗಿ ನಾನು ಒಂದು ಪ್ಲೇಟ್ ಇಟ್ಕೊತಿದ್ದೀನಿ. ಪ್ಲೇಟ್ ಮೇಲೆ ಅಕ್ಕಿ ಹಾಕಿಬಿಟ್ಟು ಅದ್ರ ಮೇಲೆ ಒಂದು ಸ್ಟೀಲ್ ಡಬ್ಬ ಇಟ್ಕೊತಿದ್ದೀನಿ. ಆ ಡಬ್ಬದಲ್ಲೂ ನಾನು ಅಕ್ಕಿ ಹಾಕಿದ್ದೀನಿ. ಮೇಲೆ ಚೊಂಬಲ್ಲಿ ನೀರು ಹಾಕ್ತೀನಿ, ಅದು ಹೇಳ್ತೀನಿ. ಈಗ ನಿಮಗೆ ಇದಕ್ಕೆ ತೋರಿಸೋದಕ್ಕೋಸ್ಕರ ನಾನು ಫುಲ್ ಏನು ಅಲಂಕಾರ ಮಾಡ್ತಿಲ್ಲ. ಸಿಂಪಲಾಗಿ ಸೀರೆದು ಮಾತ್ರ ನಿಮಗೆ ಯಾವ ಥರ ಅಂತ ತೋರಿಸ್ತಿದ್ದೀನಿ. ಫುಲ್ಲು ಸೀರೆ ಹಂಗೆ ನರಿಗೆ ಮಾಡಿಕೊಂಡು ಮಧ್ಯೆ ಒಂದು ಕ್ಲಿಪ್ ಇದೆಯಲ್ಲ ಆ ಭಾಗನ ಬಾಕ್ಸ್ ಒಳಗೆ ಹಾಕಿ ಸುತ್ತ ಇರೋದ ಸೀರೆನ ಹಿಂಗೆ ಕೆಳಗೆ ಬಿಟ್ಟಿದ್ದೀನಿ. ಹಂಗೆ ಬಿಟ್ಬಿಟ್ಟು ಮೇಲ್ಗಡೆ ಚೊಂಬಿಗೆ ಒಂದು ಕೋಲ್ ಕಟ್ಬಿಟ್ಟು ಇಟ್ಟಿದ್ದೆ ಕಾಯಿನ ರೆಡಿ ಮಾಡಿ. ಅದಕ್ಕೆ ಈ ಕೊಡ್ಪಾನಕ್ಕೆ ನೀರು ಹಾಕಿದ್ದೀನಿ ನಾನು. ಈ ಕೊಡ್ಪಾನಕ್ಕೆ ನೀರು ಹಾಕಿ ಅದು ಕುತ್ಕೊಂಡ ತಕ್ಷಣ ಸ್ವಲ್ಪ ಬಿಗಿಯಾಗಿ ಕುತ್ಕೊಂಡ ತಕ್ಷಣ ಈ ತುದಿ ಕ್ಲಿಪ್ ಸೀರೆ ತುದಿ ಕ್ಲಿಪ್ ತೆಗೆದ್ಬಿಟ್ಟು ಆ ನರ್ಗೆನೆಲ್ಲ ಹರಡಿ ಸಮವಾಗಿ ಮಾಡ್ಕೊತಾ ಇದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಜೋಡಿಸ್ಕೊತಾ ಇದ್ದೀನಿ. ಇದು ತುಂಬ ಈಸಿಯಾಗಿ ಮಾಡೋ ಮೆಥಡು. ಸೆರಗು ಫೋಲ್ಡ್ ಮಾಡೋದು ಈಸಿನೇ, ಅದನ್ನು ಆ ಥರ ಮತ್ತೆ ಸುತ್ತರಿಸಿ ಮಾಡೋದು ಕಷ್ಟ ಆಗೋದಕ್ಕಿಂತ ಈ ಥರ ಮಾಡೋದು ಈಸಿನೇ. ಇನ್ನೊಂದೆರಡು ಥರ ಇದೆ, ಅದನ್ನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ವೀಕ್ಷಕರೇ. ಇದು ನೋಡಿ, ಈ ಥರ ಸುತ್ತ ಮಾಡಿಬಿಟ್ಟು ಹಿಂದೆ ಒಂದು ಆ ಕಡೆ ಸೆರಗು ಈ ಕಡೆ ಸೀರೆ ತುದಿ ಆ ಕಡೆ ಸೀರೆ ತುದಿ ಹಿಡಿದು ಹಿಂದ್ಗಡೆ ಒಂದು ಕ್ಲಿಪ್ ಹಾಕ್ಬಿಟ್ರೆ ಆಯಿತು. ಈಗ ನೋಡಿ ಸಮನಾಗಿ ಕುತ್ಕೊಂತು ಎಲ್ಲನೂ. ಮಧ್ಯಕ್ಕೂ ಒಂದು ಪಿನ್ ಬೇಕಿದ್ರೆ ಹಾಕ್ಕೊಬೋದು, ಇಲ್ದಿದ್ರೆ ಬೇಡ. ಈಗ ಮೇಲೆ ಕೊಡ್ಪಾನಕ್ಕೆ ಕಾಯಿ ಇಟ್ಟಿದ್ದೀನಲ್ಲ, ಇದು ಸಮನಾಗಿ ಕೂರುತ್ತೆ. ಇದಕ್ಕೆ ನಾನು ಮುಕ್ಕೋಡ ಹಾಕ್ತಾಯಿದ್ದೀನಿ ಅಮ್ಮನವ್ರದ್ದು. ಇದು ನಿಮಗೆ ತೋರ್ಸೋಕ್ಕೆ ಈಸಿಯಾಗಿ ಹೆಂಗೆ ಅನ್ನೋದಕ್ಕೋಸ್ಕರ ಮಾಡ್ತಾ ಇರೋದು. ಇದು ಬ್ಲೌಸ್ ಪೀಸು. ಆ ಬ್ಲೌಸ್ ಪೀಸ್ನೇ ಆ ಥರ ತ್ರಿಕೋನ ಆಕಾರದಲ್ಲಿ ಆ ಥರ ಮಾಡಿಕೊಂಡು ಆ ಕಡೆ ಈ ಕಡೆ ಸೆರಗು ಬರೋ ಥರ ಮಾಡಿಕೊಂಡು ಅದಕ್ಕೊಂದು ಸೊಂಟದ ಪಟ್ಟಿ ಹಾಕ್ತಾಯಿದ್ದೀನಿ. ಸೊಂಟದ ಪಟ್ಟಿನೂ ಅಷ್ಟೇ, ಅದು ಹಾಕಿದ ತಕ್ಷಣ ಅದೊಂದು ಆಕಾರ ಬಂದು ಕೂತ್ಕೊಳ್ಳುತ್ತೆ ಅಮ್ಮನವ್ರದ್ದು. ಈಗ ಇದಕ್ಕೆ ಮುಕ್ಕೋಡ ಹಾಕ್ತೀನಿ, ತೋರಿಸ್ತೀನಿ ಹೇಗೆ ಅಂತ. ಅಲ್ಲಿ ಮಧ್ಯದಲ್ಲಿ ಮಾತ್ರ ಅದು ದಾರ ಕಾಣ್ದಂಗೆ ಅದೆರಡು ಬ್ಲೌಸ್ ಪೀಸ್ನ ಸೇರಿಸಿ ಅಲ್ಲಿಗೊಂದು ಪಿನ್ ಹಾಕಬೇಕು. ಆ ಪಿನ್ ಹಾಕಿದ ತಕ್ಷಣ ಅದೇನಾಗುತ್ತೆ, ಕ್ಲೋಸ್ ಆಗುತ್ತೆ. ಕ್ಲೋಸ್ ಆಗಿದ ತಕ್ಷಣ ಅದು ಒಳಗಡೆ ಹಾಕಿರೋ ಪಿನ್ನು ಗೊತ್ತಾದ್ರೆ ಪರವಾಗಿಲ್ಲ. ಅದ್ರ ಮೇಲೆ ಮುಕ್ಕೋಡ ಹಿಂಗೆ ಕೂರುತ್ತೆ. ಅದ್ರ ಮೇಲೆ ಒಡವೆಗಳು ನಿಮ್ಮದೇನು ಒಡವೆಗಳಿದೆ, ಏನು ಅಮ್ಮನವ್ರಿಗೆ ಅಲಂಕಾರ ಮಾಡೋಕ್ಕೆ ಒಡವೆಗಳನ್ನ ಎತ್ತಿಟ್ಕೊಂಡಿದ್ರೆ ಅದನ್ನು ಹಾಕಿದ್ರೂ ಚೆನ್ನಾಗಿ ಕಾಣಿಸುತ್ತೆ. ಈಗ ನಾನು ಅದಕ್ಕೆ ಮುಕ್ಕೋಡ ಕೂರಿಸ್ತಾ ಇದ್ದೀನಿ. ಮುಕ್ಕೋಡ ಕೂರಿಸ್ಬಿಟ್ಟು ಹೇಳ್ತೀನಿ, ಒಂದು ನಿಮಿಷ. ಹಾಕ್ತಾಯಿದ್ದೀನಿ. ಆಯಿತು. ಈಗ ನೋಡಿ, ಈಗ ಒಡವೆ ನಿಮ್ದು ಒಡವೆ ಇದೆ ಒಡವೆ ಹಾಕ್ಕೊಳ್ಳಿ, ಅದು ಚೆನ್ನಾಗೇ ಕಾಣುತ್ತೆ. ಅಮ್ಮನವ್ರಿಗೆ ಏನು ಹಾಕಿದ್ರು ಅಲಂಕಾರ ಚೆನ್ನಾಗೇ. ಇದು ಮೊದಲನೇದು ಹಾಕ್ತಾಯಿದ್ದೀನಿ. ಸೊಂಟದ ಪಟ್ಟಿಯಿಂದ ಮೇಲೆ ಒಂದು ಸರ ಹಾಕಿದ್ದೀನಿ, ಅದ್ರ ಮೇಲೆ ಇನ್ನೊಂದು ಸಣ್ಣ ಸರ ಹಾಕಿ ಒಂದು ಕಾಸಿನ ಸರ ಥರ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಏನಿದೆ ಆ ಒಡವೆನೇ ಹಾಕ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಇದು ಸಣ್ಣದು ಕಾಸಿನ ಸರ. ಆಯಿತು. ಈಗ ಫೈನಲ್ಲು. ಈಗ ಅಮ್ಮನವ್ರಿಗೆ ಒಂದು ಜಡೆ ಕೂರಿಸ್ತೀನಿ. ಹೂವು, ಸಣ್ಣದೊಂದು ಹೂವು ಇಟ್ಟಿದ್ದೀನಿ. ಮೇಲ್ಗಡೆಯಿಂದ ಒಂದು ಜಡೆ ಹಾಕ್ತೀನಿ. ಈ ಕಡೆ ಅಮ್ಮಂಗೆ ಬಲಭಾಗ ಬರೋಂಗೆ ಜಡೆ ಕೂರಿಸ್ತಾ ಇದ್ದೀನಿ. ಹೂವು ಎಷ್ಟಿದ್ರೂ ಅಲಂಕಾರಕ್ಕೆ ಚೆನ್ನಾಗೇ ಕಾಣಿಸುತ್ತೆ ಅಮ್ಮಂಗೆ ಸೀರೆ ಉಡ್ಸಿದ್ಮೇಲೆ. ಇದು ಬಾಕ್ಸ್ ಮೇಲೆ ಕೊಡ್ಪಾನ ಕೂರಿಸಿರೋದ್ರಿಂದ ನಿಮಗೆ ಸ್ವಲ್ಪ ಏನು ಶೇಕೆಲ್ಲ ಆಗಲ್ಲ. ಕೊಡ್ಪಾನ ಯಾವುದೇ ಹೆದರಿಕೆ ಇಲ್ದಂಗೆ ಅದನ್ನು ಕೂರಿಸ್ಬೋದು. ಯಾಕಂದರೆ ಕೊಡ್ಪಾನದಲ್ಲಿ ಒಂದೊಂದ್ಸಲ ತುಂಬ ಮುಂದ್ಗಡೆ ಡೆಕೋರೇಷನ್ ಮಾಡಿದಾಗ ವಜಾ ಆದರೆ ಎಲ್ಲಿ ಹಿಂಗೆ ಜರುಗುತ್ತೋ ಅಂತ ಭಯ ಆಗ್ತಿರುತ್ತೆ. ಈ ಬಾಕ್ಸಲ್ಲಿ ಅಕ್ಕಿ ಹಾಕ್ಬಿಟ್ಟು ಮೇಲ್ಗಡೆ ಕೊಡ್ಪಾನದಲ್ಲಿ ನೀರು ಹಾಕೋದ್ರಿಂದ ಎರಡೂ ಮಾಡ್ದಂಗೆ ಆಗುತ್ತೆ ಅಮ್ಮನವ್ರಿಗೆ. ಇದೊಂಥರ ಚೆನ್ನಾಗಿ ಅನಿಸುತ್ತೆ. ನೋಡಿ ನೀವೇ ದೂರದಿಂದ ಹೆಂಗೆ ಅನ್ನಿಸ್ತಿದೆ ಅಂತ. ನಾನು ಇಷ್ಟೇ ಅಲಂಕಾರ ಮಾಡೋದು. ಇದು ಮಾಮೂಲಿ ಹಬ್ಬದ ದಿವಸ ಆದರೆ ಇನ್ನೊಂದು ಸ್ವಲ್ಪ ಗ್ರ್ಯಾಂಡಾಗಿ ಇನ್ನೂ ಹೂವು ಎಲ್ಲ ಹಾಕಿ ಮಾಡ್ತೀನಿ. ಇದು ಸೀರೆ ಹೆಂಗೆ ಮಾಡೋದು ಅನ್ನೋದಕ್ಕೋಸ್ಕರ ಇದೊಂದು ವಿಡಿಯೋ ಮಾಡಿದ್ದೆ. ಏನಾದರೂ ಇದರಲ್ಲಿ ತಪ್ಪಿದರೆ ಕ್ಷಮೆ ಇರಲಿ. ನನಗೇನೋ ಚೆನ್ನಾಗಿ ಕಾಣಿಸ್ತಿದೆ, ನಿಮಗೆ ಹೆಂಗೆ ಅನಿಸ್ತಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ಚೆನ್ನಾಗಿ ಅನಿಸಿದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಚಾನಲ್ನ ಶೇರ್ ಮಾಡಿ ವೀಕ್ಷಕರೇ. ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.